ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಲೆಕ್ಕಾಚಾರ ಶುರುವಾಗತ್ತಾ? ಲೋಕಸಭೆಯಲ್ಲಿ ಕಳೆದುಕೊಂಡದನ್ನ ಬೈ ಎಲೆಕ್ಷನ್ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಡ್ಕೋತಾರ? ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪತನ ಆಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಅದು ಸಾಧ್ಯನಾ? ಅದ್ಯಾವ ರೀತಿ? ಜೊತೆಗೆ ತೀವ್ರ ಬಿಸಿಗಾಳಿಯಿಂದ ಇದೀಗ ಸೌದಿಯಲ್ಲಿ 550 ಯಾತ್ರಿಗಳು ಸಾವನ್ನಪ್ಪಿದ್ದಾರೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್. ಚನ್ನಪಟ್ಟಣದಿಂದ ಚುನಾವಣೆಗೆ ಸ್ಪರ್ಧಿಸ್ತಾರ ಡಿಸಿಎಂ ಡಿಕೆ ಶಿವಕುಮಾರ್. ಎಚ್ಡಿಕೆ ಭದ್ರಕೋಟೆಯಲ್ಲಿ ಡಿಕೆಶಿ ಟೆಂಪಲ್ ರನ್. ಚನ್ನಪಟ್ಟಣ ಹೇಗಿದೆ ಮತಗಳ ಲೆಕ್ಕಾಚಾರ? ಗುರುವಾರಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್. ನಾಳೆ ನಿರ್ಧಾರವಾಗಲಿದೆ ಕಾಟೇರನಿಗೆ ಜೈಲ ಬೇಲ ಅನ್ನೋದು. ನರೇಂದ್ರ ಮೋದಿ ಸರ್ಕಾರ ಪತನವಾಗಬಹುದು, ಸ್ಫೋಟಕ್ಕೆ ಹೇಳಿಕೆ ನೀಡಿದ ರಾಹುಲ್ ಗಾಂಧಿ. ಎನ್ಡಿಎ ಮೈತ್ರಿಯಲ್ಲಿ ಆಗುತ್ತಾ ರಾಜಕೀಯ ಕಂಪನ? ಪ್ರತಿ ಕುಟುಂಬದಲ್ಲಿ 2-3 ಅಲ್ಲ 4 ಮಕ್ಕಳಿರಬೇಕು, ಹೆಚ್ಚು ಯುವಕರು ಇದ್ರೆ ದೇಶದ ಅಭಿವೃದ್ಧಿ. ಆರ್ಎಸ್ಎಸ್ ಮುಖಂಡನ ಹೇಳಿಕೆ. ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಆಘಾತ. ಮಾಜಿ ಸಿಎಂ ಬನ್ಸಿಲಾಲ್ ಸೊಸೆ ಶಾಸಕಿ ಬಿಜೆಪಿ ಸೇರ್ಪಡೆ. ಮನೋಹರ್ ಲಾಲ್ ಖಟ್ಟರ್ ನೇತೃತ್ವದಲ್ಲಿ ಕಮಲ ಮುಡಿದ ಕಿರಣ್ ಚೌಧರಿ. ಸೌದಿ ಅರೇಬಿಯಾದಲ್ಲಿ ತೀವ್ರ ಬಿಸಿಗಾಳಿ. ಕಳೆದ 24 ಗಂಟೆಯಲ್ಲಿ ಮಕ್ಕಾ ಯಾತ್ರೆಗೆ ತೆರಳಿದ 550 ಯಾತ್ರಿಗಳು ಸಾವು. ಈಜಿಪ್ಟ್ನ 232 ಯಾತ್ರಿಗಳು ಮೃತ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದಾರೆ. ಇದೀಗ ಚನ್ನಪಟ್ಟಣ ಶಾಸಕರಾಗಿದ್ದಂಥ ಕುಮಾರಸ್ವಾಮಿ ಮಂಡ್ಯ ಲೋಕಸಭೆಯಲ್ಲಿ ಗೆದ್ದು ಕೇಂದ್ರ ಮಂತ್ರಿ ಆಗಿದ್ದಾರೆ. ಈಗ ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ಕುಮಾರಸ್ವಾಮಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ರಾಜೀನಾಮೆ ಕೊಟ್ಟಿರೋ ಹಿನ್ನೆಲೆ ಬೈ ಎಲೆಕ್ಷನ್ ಇನ್ನೂ ಅನೌನ್ಸ್ ಆಗಿಲ್ಲ, ಅನೌನ್ಸ್ ಆಗುತ್ತೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ಸಿದ್ಧತೆ ನಡೆಸ್ಕೊಂಡಿದ್ದಾರೆ, ಅಂದರೆ ತಯಾರಿ ಮಾಡ್ಕೊಂಡಿದ್ದಾರೆ. ಇವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಚನ್ನಪಟ್ಟಣದ 12ಕ್ಕೂ ಅಧಿಕ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ನಾನು ಕನಕಪುರಕ್ಕಿಂತ ಹೆಚ್ಚು ಅಭಿವೃದ್ಧಿನ ಚನ್ನಪಟ್ಟಣವನ್ನು ಮಾಡ್ತೇನೆ ಅನ್ನೋ ದಾಟಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಚನ್ನಪಟ್ಟಣ ನನ್ನ ಹೃದಯದಲ್ಲಿದೆ. ಸಾತ್ನೂರು ಚನ್ನಪಟ್ಟಣದ ಒಂದು ಭಾಗ. ನಾನು ಚನ್ನಪಟ್ಟಣವನ್ನು ಪ್ರೀತಿಸ್ತೇನೆ. ಚನ್ನಪಟ್ಟಣದ ಅಭಿವೃದ್ಧಿ ಮಾಡಬೇಕಿದೆ ಅಂತ ಡಿಸಿಎಂ ಹೇಳಿದ್ದಾರೆ. ಆದರೆ ಸ್ಪರ್ಧೆ ಬಗ್ಗೆ ಖಚಿತವಾಗಿ ಸ್ಪಷ್ಟಪಡಿಸಿಲ್ಲ. ಆದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಥವಾ ಅವರ ಸಹೋದರ ಡಿಕೆ ಸುರೇಶ್ ಸ್ಪರ್ಧೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂದರೆ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಯೋಗೇಶ್ವರ್ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಸಹಜವಾದಂಥ ಮಾತು. ಆದರೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿಯನ್ನು ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಮೈತ್ರಿಯಲ್ಲಿ ಗೊಂದಲ ಇದೆ. ಆ ಗೊಂದಲ ಮುಂದುವರೆದ್ರೆ ಸುರೇಶ್ ಅಥವಾ ಶಿವಕುಮಾರ್ ಯಾರೇ ಆದರೂ ಅವರ ಹಾದಿ ಸುಗಮ ಆಗುವ ಸಾಧ್ಯತೆ ಇದೆ. ಇಲ್ಲ ಮೈತ್ರಿಯಿಂದ ಸ್ಪಷ್ಟವಾಗಿ ಯೋಗೇಶ್ವರ್ ಕಂಟೆಸ್ಟ್ ಮಾಡ್ತಾರೆ, ಅವ್ರಿಗೆ JDSನವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋದಾದರೆ ಫೈಟ್ ಕಾಂಗ್ರೆಸ್ ವರ್ಸಸ್ ಮೈತ್ರಿ ನಡುವೆ ಆಗುತ್ತೆ. ಸೊ ಅದೆಲ್ಲವೂ ಕೂಡ ಮುಂದೆ ತೀರ್ಮಾನ ಆಗುತ್ತೆ. ಬಟ್ ಕಾಂಗ್ರೆಸ್ಸಿಂದ ಯಾರು ಏನು ಶಿವಕುಮಾರ್ ಅವರ ಸುರೇಶ್ ಅವರ ಅನ್ನೋದು ತೀರ್ಮಾನ ಆಗಬೇಕಿದೆ. ಬಟ್ ಕಾಂಗ್ರೆಸ್ ದೊಡ್ಡ ಮಟ್ಟದ ತಯಾರಿಯನ್ನು ಚನ್ನಪಟ್ಟಣದಲ್ಲಿ ಇಂದಿನಿಂದ ಆರಂಭ ಮಾಡಿದೆ. ಮೊನ್ನೆ ಚುನಾವಣೆ ಏನು ಲೋಕಸಭೆ ಚುನಾವಣೆ ಆಯಿತು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 21-22 ಸಾವಿರ ಮತಗಳು ಲೀಡ್ BJP ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ಗಾಗಿತ್ತು. JDS BJP ಸೇರಿ ಒಟ್ಟಾಗಿ ಚುನಾವಣೆ ಮಾಡಿದರು. ಆದರೆ ಸರಿಸುಮಾರು 85-86 ಸಾವಿರ ಮತಗಳನ್ನ ಕಾಂಗ್ರೆಸ್ ಕೂಡ ಪಡ್ಕೊಂಡಿತ್ತು. ಅದು ಕೂಡ ದೊಡ್ಡ ಮಟ್ಟದ ಗೇನ್ ಕಾಂಗ್ರೆಸ್ಗೆ ಅಂತ ಹೇಳಬಹುದು. ಇನ್ನು ನಟ ದರ್ಶನ್ ಅವರು ಬಂಧನ ಆಗಿದೆ. ಕೊಲೆ ಪ್ರಕರಣದಲ್ಲಿ ಅವರ ಕಸ್ಟಡಿ ಗುರುವಾರಕ್ಕೆ ಅಂತ್ಯವಾಗಲಿದ್ದು ಕೋರ್ಟ್ಗೆ ಹಾಜರು ಪಡಿಸಲಾಗುತ್ತದೆ. ದರ್ಶನ್ ಸೇರಿದಂತೆ 18 ಆರೋಪಿಗಳಿಗೆ ಪರಪ್ಪನ ಅಗ್ರಹಾರನೋ ಅಥವಾ ಬೇಲ ಎಂಬುದು ನಿರ್ಧಾರವಾಗಲಿದೆ. ಪತಿ ಅರೆಸ್ಟ್ ಬಳಿಕ ಮೊದಲ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ಪೊಲೀಸರ ವಿಚಾರಣೆ ಜೊತೆ ಪತಿಯ ಜೊತೆಗೂ ಒಂದಿಷ್ಟು ಹೊತ್ತು ವಿಜಯಲಕ್ಷ್ಮಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಜೊತೆಗೆ ಈ ಪ್ರಕರಣ ಸಂಬಂಧಪಟ್ಟಂತೆ SPP ಬದಲಾವಣೆ ಮಾಡಲ್ಲ ಅಂತ CM ಸ್ಪಷ್ಟನೆ ನೀಡಿದ್ದಾರೆ. ಸೊ ಒಟ್ಟಾರೆಯಾಗಿ ದರ್ಶನ್ ಪ್ರಕರಣದ ಅವ್ರಿಗೆ ನಾಳಿನ ಕೋರ್ಟ್ ವಿಚಾರಣೆಯಲ್ಲಿ ಜೈಲಾಗತ್ತಾ, ಬೇಲ, ಇನ್ನೊಂದಷ್ಟು ದಿನ ವಿಚಾರಣೆಗೆ ಪೊಲೀಸರು ಕಸ್ಟಡಿಗೆ ತಗೋತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಜೊತೆಗೆ ಅಂತೆ ಕಂತೆ ಸುದ್ದಿಗಳು ಪ್ರಕಟ ಮಾಡದಂತೆ ಕೋರ್ಟ್ನಿಂದ ಒಂದು ಸ್ಪಷ್ಟ ತಡೆಯಾಜ್ಞೆ. ಅಂದರೆ ಸುದ್ದಿ ಪ್ರಸಾರ ಮಾಡೋಕ್ಕೆ ಸಮಸ್ಯೆ ಇಲ್ಲ, ಏನಿದೆ ವಾಸ್ತವತೆ. ವಿಜಯಲಕ್ಷ್ಮಿಯವರು ಜೈಲಿನ ಪೊಲೀಸ್ ಸ್ಟೇಷನ್ ಬಂದಿದ್ರು, ಮಾತಾಡಿ ಹೋದ್ರು ಅನ್ನೋದು ಓಕೆ. ಆದರೆ ಏನೇನೋ ಮಾತಾಡಿದ್ರು, ಹಂಗೆ ಮಾತಾಡಿದ್ರು, ಹಿಂಗೆ ಮಾತಾಡಿದ್ರು ಅಂತ ಕಪೋಲ ಕಲ್ಪಿತ ಸುದ್ದಿ ಪ್ರಸಾರ ಮಾಡೋದಕ್ಕೆ ಈಗ ತಡೆಯಾಜ್ಞೆಯನ್ನು ತಂದಿದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರ, ಅಂದರೆ ಮೋದಿ 3ನೇ ಬಾರಿ ಪ್ರಧಾನಿ ಆಗಿದ್ದಾರೆ. ಆದರೆ ಈ ಸರ್ಕಾರ ಯಾವಾಗ ಬೇಕಾದರೂ ಪತನ ಆಗಬಹುದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇಂಗ್ಲೆಂಡ್ನ ಪತ್ರಿಕೆಯೊಂದಕ್ಕೆ ಸಂದರ್ಶನ ನೀಡಿರುವ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ.
ಕೇಂದ್ರದಲ್ಲಿ ಆಗುವ ಒಂದು ಸಣ್ಣ ಕಂಪನ ಮೋದಿ ಸರ್ಕಾರವನ್ನೇ ಉರುಳಿಸಬಹುದು. ಪ್ರಸ್ತುತ ಎನ್ಡಿಎ ಸರ್ಕಾರ ಹೊಂದಿರುವ ಸಂಖ್ಯೆ ಅಷ್ಟು ದುರ್ಬಲವಾಗಿದೆ. ಎನ್ಡಿಎ ಮಿತ್ರ ಪಕ್ಷವೊಂದು ನಮ್ಮ ಸಂಪರ್ಕದಲ್ಲಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ಬಳಗದೊಳಗೆ ಭಿನ್ನಮತವಿದೆ. ಎನ್ಡಿಎ ಮೈತ್ರಿಯೊಳಗೆ ನಮ್ಮೊಂದಿಗೆ ಸಂಪರ್ಕ ಹೊಂದಿರುವ ವ್ಯಕ್ತಿಗಳಿದ್ದಾರೆ. ಮುಖ್ಯವಾಗಿ ಒಂದು ಅಂಗಪಕ್ಷ ಇನ್ನೊಂದು ದಾರಿಗೆ ಉರುಳಿಕೊಳ್ಳಬಹುದು ಎಂದು ರಾಹುಲ್ ಗಾಂಧಿ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ. ಅಂದರೆ ಅವ್ರ ಮೈತ್ರಿ ಬಿಜೆಪಿ 240 272 ಬೇಕಾಗಿತ್ತು. TDP 16, ಜನಸೇನಾ 2, 12 JDU ಇವರು ಸೇರ್ಕೊಂಡಂಗೆ 30 ಅಂದರೆ 270 ಅಲ್ಲಿಗಾಗತ್ತೆ. ಜೊತೆಗೆ ಪಕ್ಷೇತರರು ಎಲ್ಲ ಸೇರಿಕೊಂಡು ಶಿವಸೇನೆ ಸೇರಿಕೊಂಡು JDS ಎಲ್ಲವೂ ಸೇರಿದಂತೆ 303 ಸದ್ಯಕ್ಕಿದ್ದಾರೆ. ಬಟ್ 272ಕ್ಕಿಂತ ಕಡಿಮೆ ಆದರೆ ಸಾಧ್ಯ ಆಗುತ್ತೆ. ಒಂದು ಪಕ್ಷ ನಮ್ಮ ಕಡೆ ಇದೆ ಅಂತ ಹೇಳ್ತಿದ್ದಾರೆ. ಆದರೆ 303 ಏನು ಲೆಕ್ಕ ಸದ್ಯಕ್ಕೆ ನಂಬರ್ ಇದೆ, ಆ ನಂಬರ್ ಕಡಿಮೆ ಆಗುವುದಾದರೆ ಅದು TDP ಹೋದ್ರೂ ಕೂಡ ಏನೂ ಆಗಲ್ಲ, JD ಹೋದ್ರೂ ಹೋಗಲ್ಲ, ಅಥವಾ ಶಿವಸೇನೆ ಏನಿದೆಯಲ್ಲ ಶಿಂದೆ ಬಣದ ಶಿವಸೇನೆ ಸಂಸದರು ವಾಪಸ್ ಹೋದ್ರೂ ಕೂಡ ಆಗಲ್ಲ. ಆದರೆ JDU ಜೊತೆ TDP ಎರಡೂ ಪಕ್ಷ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಅಂದರೆ INDA ಮೈತ್ರಿಕೂಟಕ್ಕೆ ಶಿಫ್ಟ್ ಆದರೆ ಸಮಸ್ಯೆ ಆಗಬಹುದು. ಅದರ ಹೊರತಾಗಿ ಯಾವುದೇ ರೀತಿಯ ಸಮಸ್ಯೆ ಆಗುವ ಸಾಧ್ಯತೆ ಇಲ್ಲ. ಬಟ್ ಇದೊಂದು ರೀತಿಯ ಸುಭದ್ರ ಸರ್ಕಾರ ಅಲ್ಲ, ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗುತ್ತೆ ಅನ್ನೋ ಸರ್ಕಾರ ಅಂತ ಹೇಳ್ಬೋದು. ಅದು ರಾಹುಲ್ ಗಾಂಧಿ ಮಾತನ್ನು ಒಪ್ಪಬಹುದು. ಆದರೆ ಒಂದು ಪಕ್ಷ ಈ ಕಡೆ ಬರುತ್ತೆ ಅನ್ನೋ ಕಾರಣಕ್ಕೆ NDA ಮೈತ್ರಿಕೂಟ ಬೀಳುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಪತನ ಆಗತ್ತೆ ಅನ್ನೋದು ಸದ್ಯಕ್ಕೆ ಸುಳ್ಳು. ಅಬಕಾರಿ ನೀತಿ ಉಲ್ಲಂಘನೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಜೈಲಿಗೆ ಸೇರಿರ್ತಕ್ಕಂಥ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ನ್ಯಾಯಾಂಗ ಬಂಧನವನ್ನು ನ್ಯಾಯಾಲಯ ವಿಸ್ತರಿಸಿದೆ. ಇದರೊಂದಿಗೆ ಮತ್ತೋರ್ವ ಆರೋಪಿ ವಿನೋದ್ ಚವ್ಹಾಣ್ ಕಸ್ಟಡಿ ಅವಧಿಯನ್ನು ವಿಸ್ತರಿಸಲಾಗಿದೆ. ರೋಸ್ ಅವೆನ್ಯೂ ಕೋರ್ಟ್ ಕೇಜ್ರಿವಾಲ್ ನ್ಯಾಯಾಂಗ ಬಂಧನವನ್ನು ಜುಲೈ 3ರವರೆಗೆ ವಿಸ್ತರಿಸಿದೆ. ಕಸ್ಟಡಿ ಅವಧಿ ಮುಗಿದ ಬಳಿಕ ಇಬ್ಬರನ್ನು ಬುಧವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಅಬಕಾರಿ ನೀತಿ ಸಂಬಂಧಪಟ್ಟಂತೆ ಆ ಹಗರಣದಲ್ಲಿ ಬಂದಿ ಆಗಿರ್ತಕ್ಕಂಥದ್ದು. ಇದು APಗೆ ದೊಡ್ಡ ಹಿನ್ನಡೆ. ಭ್ರಷ್ಟಾಚಾರ ವಿರೋಧಿ ಆಂದೋಲನ ಮಾಡ್ಕೊಂಡು ಬಂದಂಥ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ದೊಡ್ಡ ಮಟ್ಟಿಗಿನ ಸುಭದ್ರ ಸರ್ಕಾರವನ್ನು ಕೊಟ್ಟಿದ್ದರು. ದೆಹಲಿ ಜನ ಅರವಿಂದ್ ಕೇಜ್ರಿವಾಲ್ ಕೈ ಹಿಡಿದಿದ್ರು. ಬಟ್ ಈ ಪ್ರಕರಣ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಪುತ್ರಿ ಕವಿತಾ ಸೇರಿದಂತೆ AP ನಾಯಕರು ಭಾಗಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರೆಲ್ಲರೂ ಕೂಡ ಜೈಲು ವಾಸವನ್ನು ಅನುಭವಿಸಿದ್ದಾರೆ. ಬಟ್ ಇದರ ಎಲ್ಲ ಸಂಪೂರ್ಣವಾದಂಥ ತನಿಖೆ ಮುಗಿದು ಏನು ಎತ್ತ ಅನ್ನೋದ್ರ ಮೇಲೆ ಮುಂದಿನ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು. ಇನ್ನು RSS ನಾಯಕರ ಒಂದು ಹೇಳಿಕೆ ಒಂದಷ್ಟು ಚರ್ಚೆಗೆ ಕಾರಣ ಆಗಿದೆ. ಏನಪ್ಪ ವಿಷಯ ಅಂದರೆ, ದೇಶದ ಜನರು ಹೆಚ್ಚು ಮಕ್ಕಳನ್ನು ಹೆರಬೇಕು, ಪ್ರತಿಯೊಂದು ಕುಟುಂಬ 4 ಮಕ್ಕಳನ್ನು ಹೊಂದುವುದು ಒಳ್ಳೆಯದು ಎಂದು RSS ಮುಖಂಡ ಸತೀಶ್ ಕುಮಾರ್ ಹೇಳಿರೋದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಜೈಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸ್ವದೇಶಿ ಜಾಗರಣ ಮಂಚದ ಸಹ ಸಂಘಟಕ ಸತೀಶ್ ಕುಮಾರ್ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸಂಸಾರ ಚಿಕ್ಕದಾಗದೆ ದೊಡ್ಡದಾಗಿ ನೆಮ್ಮದಿಯಿಂದ ಇರಬೇಕು, 5-6 ಮಕ್ಕಳು ಹುಟ್ಟಬೇಕು ಎಂದು ನಾನು ಪ್ರತಿಪಾದಿಸುತ್ತಿಲ್ಲ. ಆದರೆ ಖಂಡಿತವಾಗಿ 2 ಅಥವಾ 3 ಮಕ್ಕಳು ಇರಬೇಕು ಎಂದು ನಾನು ಹೇಳುತ್ತಿದ್ದೇನೆ. 4 ಮಕ್ಕಳನ್ನು ಹೊಂದುವುದು ಒಳ್ಳೆಯದು. ನಾನು ಸಂಶೋಧನೆಯ ಆಧಾರದ ಮೇಲೆ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ ಅಂತ ಇವ್ರು ಹೇಳಿದ್ದಾರೆ ಸತೀಶ್ ಕುಮಾರ್ ಅನ್ನೋರು. ಆದರೆ ಮೊದಲಾದರೆ ಕೂಡು ಕುಟುಂಬ ಇತ್ತು, ಹೆಚ್ಚು ಖರ್ಚಿರಲಿಲ್ಲ, ಕಡಿಮೆ ಖರ್ಚಲ್ಲಿ ಜೀವನ ನಡೆಯೋದು. ಇವತ್ತು ಒಂದು ಮಗುನೇ ಕೂಡ ಸಾಕೋದು ಸನ್ನಿವೇಶ ಕಷ್ಟ ಅನ್ನೋ ಲೆಕ್ಕಾಚಾರಗಳು ಭಾಳಷ್ಟು ಇದೆ. ಬಟ್ ಇವರು ಹಿಂದೂಗಳು ಹೆಚ್ಚು ಮಕ್ಕಳನ್ನು ಹೊಂದಬೇಕು ಅಂದಿರೋ ಒಂದು ರೀತಿಯ ನೆಕ್ಸ್ಟ್ ಲೆವೆಲ್ ಕಾಂಟ್ರವರ್ಸಿ ಆಗಿರೋದು. ಬಟ್ ದೇಶದ ಜನ ಅಂತ ಹೇಳಿದ್ದಾರೆ. ಈಗಾಗಲೇ ದೇಶದ ಜನಸಂಖ್ಯೆ ಚೀನಾವನ್ನು ಮೀರಿಸಿ ಮುಂದೆ ಹೋಗಿದೆ. ನಂಬರ್ 1 ಸ್ಥಾನದಲ್ಲಿದ್ದೀವಿ. ಉದ್ಯೋಗ ಸಮಸ್ಯೆ ಈ ಥರದ್ದೆಲ್ಲ ಇದೆ, ನಿರುದ್ಯೋಗ ಸಮಸ್ಯೆ ಎಲ್ಲ ಇದೆ. ಸೊ ಹಾಗಾಗಿ ಇವ್ರ ಸಂಶೋಧನೆ ಏನು ಎತ್ತ ಅನ್ನೋದನ್ನು ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಮುಂದಿನ ಸುದ್ದಿ ಕಡೆ ಹೋಗೋದಾದರೆ, ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಒಂದಷ್ಟು ಸಿಹಿ ಸುದ್ದಿನ ಕೊಟ್ಟಿದೆ. ಏನಪ್ಪ ಅಂದರೆ, HSRP ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳೋಕೆ ವಾಹನಗಳಿಗೆ ಗಡುವು ವಿಸ್ತರಣೆ ಮಾಡಲು ಸರ್ಕಾರ ಮುಂದಾಗಿದೆ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ನೀಡಿದ ಗಡುವು ಅಂತ್ಯವಾದ ಹಿನ್ನೆಲೆಯಲ್ಲಿ ಮುಂದಿನ ಸೆಪ್ಟೆಂಬರ್ 15ರವರೆಗೆ ಡೆಡ್ಲೈನ್ ಅನ್ನು ಹೊಸದಾಗಿ ವಿಸ್ತರಣೆ ಮಾಡಿದೆ ರಾಜ್ಯ ಸರ್ಕಾರ. ಇನ್ನು ಹರಿಯಾಣದಲ್ಲಿ ಕಾಂಗ್ರೆಸ್ನ ಮತ್ತೊಂದು ಆಘಾತವಾಗಿದೆ. ಕಾಂಗ್ರೆಸ್ಗೆ 4 ಬಾರಿ ಕಾಂಗ್ರೆಸ್ ಶಾಸಕರಾಗಿದ್ದ ತೋಶಂ ಕ್ಷೇತ್ರದ ನಾಯಕಿ ಕಿರಣ್ ಚೌಧರಿ ಅವರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಮತ್ತು ಹಾಲಿ ಸಿಎಂ ನಯಾಬ್ ಸಿಂಗ್ ಸೈನಿ ಅವರ ಸಮ್ಮುಖದಲ್ಲಿ ಅವರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಶಾಸಕಿ ಕಿರಣ್ ಚೌಧರಿ ಅವರು ಮಾಜಿ ಸಿಎಂ ಬನ್ಸಿಲಾಲ್ ಅವರ ಸೊಸೆಯಾಗಿದ್ದಾರೆ. ಇನ್ನು ಹರಿಯಾಣದಲ್ಲಿ ಇನ್ನು ಕೆಲವು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ. ಈ ಹಿನ್ನೆಲೆ ಪಕ್ಷಾಂತರ ಪರ್ವ ನಡೀತಾ ಇದೆ. ಪಕ್ಷಾಂತರ ಮಾಡಿದ ತಕ್ಷಣ ಜನ 7 ಸರ್ ಗೆದ್ದವರು 8 ಸರ್ ಗೆದ್ದವ್ರನ್ನೇ ಸೋಲಿಸಿದ್ದಾರೆ. ಹಾಗಾಗಿ ಪಕ್ಷಾಂತರ ಆದ ತಕ್ಷಣ ಅವ್ರು ಗೆಲ್ತಾರೆ, ಅದು ಲಾಭನ ಅನ್ನೋದು ಚುನಾವಣೆಯಾಗಿ ಫಲಿತಾಂಶ ಬಂದಾಗಲೇ ಗೊತ್ತಾಗೋದು. ಅಲ್ಲಿವರೆಗೂ ಜನ ಸ್ಟ್ರಾಂಗ್, ಜನ ಯಾರನ್ನ ಹೆಂಗೆ ಬೇಕಾದ್ರೂ ದಬಾಕ್ತಾರೆ ಅನ್ನೋದಕ್ಕೆ ಈ ಲೋಕಸಭೆ ಚುನಾವಣೆ, ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಸ್ಪಷ್ಟವಾಗಿ ನೋಡಿದ್ದೀವಿ. ಆ ಕಾರಣಕ್ಕೆ ಇನ್ನು ಸೌದಿ ಅರೇಬಿಯಾದಲ್ಲಿ ತೀವ್ರ ಬಿಸಿ ಗಾಳಿ ಬೀಸಿದ್ದು ಕಳೆದ 24 ಗಂಟೆಗಳಲ್ಲಿ ಮೆಕ್ಕಾ ಯಾತ್ರೆಗೆ ತೆರಳಿದ ಸುಮಾರು 550 ಯಾತ್ರಿಗಳು ಮೃತಪಟ್ಟಿದ್ದಾರೆ. ಮೆಕ್ಕಾದಲ್ಲಿ 51.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ. ಮೃತಪಟ್ಟವರಲ್ಲಿ ಈಜಿಪ್ಟ್ನ
232 ಯಾತ್ರಿಗಳು ಹಾಗೂ ಜೋರ್ಡಾನ್ ದೇಶಕ್ಕೆ ಸೇರಿದ 60 ಜನರು ಮೃತಪಟ್ಟಿದ್ದಾರೆ. ಇದರಲ್ಲಿ ಬಹುತೇಕ ಬಿಸಿ ಗಾಳಿಯಿಂದ ಸಾವನ್ನಪ್ಪಿದ್ದಾರೆ. ಇನ್ನೂ ಕೆಲವರು ನೂಕುನುಗ್ಗಲಿಂದ ಮೃತಪಟ್ಟಿದ್ದಾರೆ. ಸಾವನ್ನಪ್ಪಿದ ತನ್ನ ದೇಶದ ನಾಗರಿಕರ ಪತ್ತೆಗೆ ಸೌದಿ ಅಧಿಕಾರಿಗಳೊಂದಿಗೆ ಶೋಧ ಕಾರ್ಯ ನಡೆಸಲಾಗುತ್ತಿದೆ ಎಂದು ಈಜಿಪ್ಟ್ನ ವಿದೇಶಾಂಗ ಇಲಾಖೆ ತಿಳಿಸಿದೆ. ಕಳೆದ ವರ್ಷ ವಿವಿಧ ಕಾರಣಗಳಿಂದ 248 ಯಾತ್ರಿಗಳು ಮೆಕ್ಕಾದಲ್ಲಿ ಮೃತಪಟ್ಟಿದ್ದರು. ಇವರಲ್ಲಿ ಬಹುತೇಕರು ಇಂಡೋನೇಷ್ಯಾದವರು ಆಗಿದ್ದರು. ದುರಂತ ದೇವರು ಕಾಪಾಡಲಿ ಅಂತ ಹೋಗ್ತಾರೆ. ಬಟ್ ದುರ್ಘಟನೆಗಳು ಆ ತಾಪಮಾನ ಆ ಪ್ರಮಾಣದಲ್ಲಿದ್ದರೆ ತುಂಬ ಕಷ್ಟ. ಬಟ್ ದೇವರವ್ರನ್ನ ಕಾಪಾಡಲಿ. ಇನ್ನು ಕ್ರಿಕೆಟ್ಗೆ ವಿದಾಯವನ್ನು ಹೇಳಿರ್ತಕ್ಕಂಥ ಶ್ರೀಲಂಕಾದ ಮಾಜಿ ಸ್ಪಿನ್ ದಂತಕತೆ ಮುತ್ತಯ್ಯ ಮುರಳೀಧರನ್ ಉದ್ಯಮ ಲೋಕದಲ್ಲಿ ತಮ್ಮ 2ನೇ ಇನ್ನಿಂಗ್ಸನ್ನು ಆರಂಭಿಸಿದ್ದಾರೆ. ಮುತ್ತಯ್ಯ ಬ್ರಿವರೇಜಸ್ ಮತ್ತು ಕಂಪನಿಯನ್ನು ಶುರು ಮಾಡಿದ್ದಾರೆ. ಅದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಬದನಕುಪ್ಪೆಯಲ್ಲಿ. ಇದಕ್ಕಾಗಿ ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲದೆ ಮುರಳೀಧರನ್ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಹೂಡಿಕೆ ಮಾಡಲು ಇಚ್ಛಿಸಿದ್ದು ಒಟ್ಟು 1400 ಕೋಟಿ ರೂಪಾಯಿಗಳನ್ನ ಕರ್ನಾಟಕದಲ್ಲಿ ಹೂಡಿಕೆ ಮಾಡಲು ಮಾಜಿ ಸ್ಪಿನ್ನರ್ ಮುತ್ತಯ್ಯ ಮುರಳೀಧರನ್ ಮುಂದಾಗಿ ಒಳ್ಳೆಯ ಬೆಳವಣಿಗೆ. ಸೊ ಶ್ರೀಲಂಕಾದಲ್ಲಿ ತಂಡದಲ್ಲಿ ದೊಡ್ಡ ಹೆಸರನ್ನು ಮಾಡಿ ನಮ್ಮ ದೇಶದಲ್ಲಿ ಸಂಬಂಧವನ್ನು ಬೆಳೆಸಿ ಕರ್ನಾಟಕದಲ್ಲಿ ಉದ್ಯಮವನ್ನು ವಿಸ್ತರಣೆ ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ, ಸಾವಿರಾರು ಜನ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಲಿ, ಇದೇ ನಮ್ಮ ಆಶಯ. ಅಂಡ್ ಕಡೆ ಸುದ್ದಿ, ಟೀಮ್ ಇಂಡಿಯಾ ಬ್ಯಾಟರ್ ವಿರಾಟ್ ಕೊಹ್ಲಿ ಜನಪ್ರಿಯತೆಯಲ್ಲೂ ನಂಬರ್ 1 ಆಗಿ ಹೊರಹೊಮ್ಮಿದ್ದಾರೆ. ಕ್ರೋಲ್ಸ್ ಕನ್ಸಲ್ಟೆನ್ಸಿ ಸಂಸ್ಥೆಯು ಪ್ರಕಟಿಸಿರುವ 2023ನೇ ಸಾಲಿನ ಬ್ರ್ಯಾಂಡ್ ಮೌಲ್ಯ ಆಧರಿಸಿದ ವರದಿ ಪ್ರಕಾರ ಕೊಹ್ಲಿ ಜನಪ್ರಿಯತೆಯಲ್ಲಿ ದೇಶದ ಅತಿ ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರನ್ನ ಹಿಂದಿಕ್ಕಿ ಮರಳಿ ಅಗ್ರಸ್ಥಾನಕ್ಕೆ ಕೊಹ್ಲಿ ಮರಳಿದ್ದಾರೆ. ರಣವೀರ್ 2ನೇ ಸ್ಥಾನಕ್ಕೆ ಕುಸಿದ್ದಾರೆ. ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ 3ನೇ ಸ್ಥಾನದಲ್ಲಿ ಇದ್ದಾರೆ. ಗುಡ್. ವಿರಾಟ್ ಕೊಹ್ಲಿ ಇನ್ನೂ ಆ ನಂಬರ್ 1 ಬ್ರ್ಯಾಂಡನ್ನು ಉಳಿಸ್ಕೊಂಡಿದ್ದಾರೆ. ಅವ್ರಿಗೆ ಹೆಚ್ಚು ಜಾಹೀರಾತಿಂದ ಲಾಭ ಬರುತ್ತೆ. ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡೋದು ಎಷ್ಟು ಕೋಟಿ ಅನ್ನೋದೆಲ್ಲ ಇದೆ. ಸೊ ಹಾಗಾಗಿ ಆ ಬ್ರ್ಯಾಂಡ್ನಿಂದ ಆ ಒಂದು ಜನಪ್ರಿಯತೆಯಿಂದ ಹೆಚ್ಚು ಲಾಭ ವಿರಾಟ್ ಕೊಹ್ಲಿ ಅವ್ರಿಗೆ ಆಗ್ತಾ ಇದೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಇವತ್ತಿನ ಸುದ್ದಿಗಳ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಹಾಗೆ RSSನ ನಾಯಕರೊಬ್ಬರು ಸತೀಶ್ ಕುಮಾರ್ ಹಿಂದೂ ಸಂಘಟನೆ ನಾಯಕರಿದೆಯಲ್ಲ 4-5 ಮಕ್ಕಳು ಇರಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಹಾಗೆ ಚನ್ನಪಟ್ಟಣ ಬೈ ಎಲೆಕ್ಷನಲ್ಲಿ DK ಶಿವಕುಮಾರ್ ಅಥವಾ ಸುರೇಶ್ ಇಬ್ಬರಲ್ಲಿ ಯಾರಾದರೂ ಸ್ಪರ್ಧಿಸಿದರೆ, ಮೈತ್ರಿಯಿಂದ ಯೋಗೇಶ್ವರ್ ಅಥವಾ ನಿಖಿಲ್ ಸ್ಪರ್ಧಿಸಿದ್ರೆ ಏನಾಗುತ್ತೆ ಫಲಿತಾಂಶ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನ್ಯೂಸನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.